ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮುಗಿತಾ ಇಲ್ಲ ಸುಜಾತಾ ಕುಟುಂಬಸ್ಥರ ವಿಚಾರಣೆ. ಕಳೆದ 4 ದಿನಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸುಜಾತಾ ಕುಟುಂಬಸ್ಥರು. ವಿಚಾರಣೆ ವೇಳೆ ಒಬ್ಬೊಬ್ಬರಿಂದ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಹೇಳಿಕೆಗೂ ವಿವಸ್ತ್ರ ಪ್ರಕರಣಕ್ಕೂ ಸಂಬಂಧ ಇಲ್ಲದಂತೆ ಉತ್ತರ ಕೊಡ್ತಾ ಇದ್ದಾರೆ. ಇದರಿಂದಾಗಿ ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕೆ ಸಿಐಡಿ ತಂಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಸುಜಾತಾ ಹಂಡಿಯ ಮತ್ತೋರ್ವ ಸಹೋದರಿ ವಿಚಾರಣೆ ಕೂಡ ನಡೆದಿದೆ. ಈವರೆಗೂ ಸುಜಾತಾ ತಾಯಿ ಕಮಲವ್ವ, ಸಹೋದರ ಮರ್ಯಾದಾ, ಸುಜಾತಾ ಸಹೋದರಿ ವಿಜಯಲಕ್ಷ್ಮಿಯವರ ವಿಚಾರಣೆಯನ್ನು ಸಿಐಡಿ ಮಾಡಿದೆ. ಈಗ ಸುಜಾತಾಳ ಮತ್ತೋರ್ವ ಸಹೋದರಿ ಮೇರಿಯ ವಿಚಾರಣೆ ಕೂಡ ನಡೀತಾ ಇದೆ. ನೋಟಿಸ್ ನೀಡಿ ಸುದೀರ್ಘ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಘಟನೆ ಬಗ್ಗೆ ಸರಿಯಾದಂಥ ಮಾಹಿತಿ ಸಿಗುತ್ತಾ ಅಂಥೇಳಿ ಈಗ ಕಾದು ಕೂತಿದ್ದಾರೆ. ನೋಡಿ, ಇವರು ಅಲ್ಲಿ ಡ್ರಾಮಾ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಸುಜಾತಾ ಹಂಡಿ ಹೈ ಡ್ರಾಮಾ ಮಾಡಿದ್ರು ಅನ್ನುವಂಥ ಆರೋಪ ಇತ್ತು. ತಮ್ಮ ಬಟ್ಟೆಯನ್ನು ತಾವೇ ಕಳಿಸ್ಕೊಂಡ್ರು ಅಂಥೇಳಿ. ಆದರೆ ಈಗ ಗೊತ್ತಾಗಬೇಕಾಗಿರೋದು ಪೊಲೀಸರ ಅಥವಾ ಅವರೇ ಸ್ವಯಂಕೃತವಾಗಿ ಮಾಡಿಕೊಂಡಿದ್ದ. ಇಲ್ಲಿ ಕಲ್ಲಕುಂಟ್ಲ ಮತ್ತು ಹಂಡಿ ಎರಡು ಕುಟುಂಬಗಳ ಮಧ್ಯೆ ಯಾಕೆ ಜಗಳ ಆಯಿತು? ಸಿಐಡಿ ಅವರಿಗೆ ಎಲ್ಲವೂ ಕೂಡ ತಲೆನೋವು ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಆಲ್ರೆಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗಿತ್ತು, ವಿಳಂಬ ಆಗ್ತಾ ಇದೆ. ಯಾಕೆ ಸಹಕಾರ ಕೊಡ್ತಾ ಇಲ್ವಾ ಅಂತ ಸಿಐಡಿ ತನಿಖೆಗೆ ಈ ಸುಜಾತಾ ಕುಟುಂಬಸ್ಥರು ಹೇಗೆ? ಪ್ರಭು, ಸುಜಾತಾ ಹಂಡಿ ಪ್ರಕರಣ ಈಗಾಗಲೇ ನಡೆದು ಹೋಗಿ 15 ದಿನಗಳಾಯಿತು. ಬೆಳಕಿಗೆ ಬಂದು ಒಟ್ಟು 13 ದಿನಗಳು ಕಳೆದು ಹೋಯಿತು. ನಂತರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿ ಈಗಾಗಲೇ ಅಂತಂದ್ರೆ 10 ದಿನಗಳ ಕಳಿತ, ಒಟ್ಟು 10 ದಿನಗಳು ಕಳೆದರೂ ಸಹಿತ ಪ್ರಕರಣ ಇವತ್ತು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಇದಕ್ಕೆ ಅಂದ್ರೆ ಒಟ್ಟು 4 ಟೀಮ್ಗಳು, ಒಂದು ಕಡೆ ಅಂದ್ರೆ ಇನ್ಸ್ಪೆಕ್ಟರ್ ದಾಮೋದರ್ ಒಂದು ಟೀಮ್, ಇನ್ನೊಂದು ಕಡೆ ಡಿವೈಎಸ್ಗಳ 2 ಟೀಮ್, ಅದರ ಜೊತೆಗೆ ಇಲ್ಲಿ ಅಂದ್ರೆ SP ಅವರ ಒಂದು ಟೀಮ್, 4 ಟೀಮ್ಗಳು ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿವೆ. ಬೀಡು ಬಿಟ್ಟರು ಸಹ ಇಲ್ಲಿ ಅಂದ್ರೆ ಇಂಚಿಂಚು ಮಾಹಿತಿಯನ್ನ ಕೆದಕ್ತಾ ಇದ್ರು ಸಹಿತ ಇಲ್ಲಿ ಅಂದ್ರೆ ಸರಿಯಾದಂತಹ ಒಂದು ಮಾಹಿತಿಯನ್ನ ಇವತ್ತು ಸುಜಾತಾ ಹಂಡಿ ಕುಟುಂಬಸ್ಥರು ಕೊಡುತ್ತೇ ಇಲ್ಲ. ಯಾಕಂದ್ರೆ ಕಳೆದ 4 ದಿನಗಳಿಂದ ಅವ್ರದೇ ಒಂದು ವಿಚಾರಣೆ ಮಾಡಿದರೆ ಬೇರೆ ಯಾರೊಬ್ಬರನ್ನು ಕರೆಸಿ ವಿಚಾರಣೆ ಮಾಡಿಲ್ಲ. ಈ 3 ಜನರ, ಸುಜಾತಾ ಹಂಡಿ ತಾಯಿ ಕಮಲವ್ವ, ಸಹೋದರ ಮರ್ಯಾದಾಸ್ ಮತ್ತು ಸಹೋದರಿ ವಿಜಯಲಕ್ಷ್ಮಿಯನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಷ್ಟಾದ್ರೂ ಸಹಿತ ಇಲ್ಲಿ ಅಂದ್ರೆ ಅವರು ದಿನಕ್ಕೊಂದು ಹೇಳಿಕೆ ಮತ್ತೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಒಂದೊಂದು ಹೇಳಿಕೆ, ಇವತ್ತು ಯಾವ ಹೇಳಿಕೆಯನ್ನ ಕೊಡ್ತಾರೆ, ಮರನೇ ದಿನ ನಿನ್ನೆ ಕೊಟ್ಟ ಹೇಳಿಕೆಗೆ ಮತ್ತು ಇವತ್ತು ಕೊಟ್ಟ ಹೇಳಿಕೆಗೆ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ರೀತಿ ಅವರು ವಿಚಾರಣೆ ವೇಳೆ ಒಂದೊಂದೇ ಬೇರೆ ಬೇರೆ ರೀತಿಯಾಗಿ ಮಾಹಿತಿಯನ್ನ ಕೊಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಇವತ್ತು ಸಿಐಡಿ ಅಧಿಕಾರಿಗಳು ಕೊಡಬೇಕಾಗಿದೆ. ಹೀಗಾಗಿ ಮತ್ತೊಂದು ಹೆಜ್ಜೆಯನ್ನ ಇಟ್ಟು ಇವತ್ತು ಅಂದ್ರೆ ಸಿಐಡಿ ಅಧಿಕಾರಿಗಳು ಮುಂದಿಟ್ಟಿದ್ದಾರೆ. ಅದು ಏನು ಅಂತ ನೋಡಿದ್ರೆ ಇಲ್ಲಿ ಅಂತಾರೆ ಸುಜಾತಾಳ ಇನ್ನೋರ್ವ ಸಹೋದರಿ ಏನು ಮೇರಿಯಲ್ನ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.